ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂಸತ್ತಿನಲ್ಲಿ ಅಂಬೇಡ್ಕರ್ ಕುರಿತು ನೀಡಿದ ಹೇಳಿಕೆ ಸಂಘ ಪರಿವಾರದ ಹೇಳಿಕೆಯಾಗಿದೆ ಎಂದು ದಲಿತ ಮುಖಂಡ ಉದಯ್ ಹುಕ್ಕೇರಿ ಹೇಳಿದರು. ಅವರು ಇಂದು ಹುಕ್ಕೇರಿ ನಗರದಲ್ಲಿ ಅಂಬೇಡ್ಕರ್ ಯುವಕ ಮಂಡಳ ಯುವಕರು ಮತ್ತು ವಿವಿಧ ದಲಿತ ಸಂಘಟನೆಗಳು ಹಮ್ಮಿಕೊಂಡ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಪಟ್ಟಣದ ಅಡವಿ ಸಿದ್ದೇಶ್ವರ ಮಠದ ಆವರಣದಿಂದ ಪ್ರತಿಭಟನಾಕಾರರು ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಕೋರ್ಟ್ ಸರ್ಕಲ್ ಹತ್ತಿರ ಕೆಲ ಸಮಯ ರಸ್ತೆ ಬಂದ್ ಮಾಡಿ ಅಮಿತ್ ಶಾ ಪ್ರತಿಕೃತಿ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ದಲಿತ ಮುಖಂಡ ಉದಯ್ ಹುಕ್ಕೇರಿ, ಕೇಂದ್ರ ಸಚಿವ ಅಮಿತ್ ಶಾ ಸಂಸತ್ತಿನಲ್ಲಿ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದನ್ನು ಇಡೀ ದೇಶದ ಜನತೆ ಖಂಡಿಸುತ್ತದೆ. ಇದು ಆರ್ಎಸ್ಎಸ್ ಸಂಘ ಪರಿವಾರದ ಮಾತುಗಳನ್ನು ಅಮಿತ್ ಬಾಯಿನಿಂದ ಉಚ್ಚರಿಸಿದ್ದಾರೆ. ಕಾರಣ ಕೂಡಲೇ ದೆಹಲಿ ಪೊಲೀಸರು ಸ್ವಮೋಟೋ ಕೇಸ್ ದಾಖಲಿಸಿ ಅಮಿತ್ ಶಾ ಅವರನ್ನು ಬಂಧಿಸಬೇಕು ಹಾಗೂ ಅವರನ್ನು ಕೇಂದ್ರ ಸಚಿವ ಸಂಪುಟದಿಂದ ಕೈಬಿಡಬೇಕು ಎಂದು ಆಗ್ರಹಿಸಿದರು. ಈ ಪ್ರತಿಭಟನೆಯ ಉದ್ದೇಶ ಕೇಂದ್ರ ಗೃಹ ಮಂತ್ರಿಯಾದಂಥ ಅಮಿತ್ ಶಾ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಇವತ್ತು ಅಂಬೇಡ್ಕರ್ ಎಂಬ ಶಬ್ದವು ಫ್ಯಾಷನ್ ಆಗಿ ಹೋಗಿದೆ. ಅದನ್ನು ಬಿಟ್ಕೊಂಡು ದೇವರನ್ನು ಸ್ಮರಿಸಿಕೊಂಡ್ರೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ ಹೇಳುವ ಹೇಳಿಕೆಯನ್ನು ನಾವೆಲ್ಲರೂ ಖಂಡಿಸ್ತಾ ಇದ್ದೀವಿ. ಯಾಕೆಂದರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಹೇಗೆ ಆಯ್ಕೆಯಾದೆ, ನಾನು ಹೇಗೆ ಗೃಹ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಅನ್ನೋ ಅರಿವು ಕೂಡ ಆ ಅಜ್ಞಾನಿಗೆ ಇಲ್ಲ. ಇಂಥ ಈಗ ಅಮಿತ್ ಶಾ ಹೇಳಿಕೆ ಅಷ್ಟೇ ಅಲ್ಲ, ಇದು ಸಂಘ ಪರಿವಾರದಲ್ಲಿ ದಿನನಿತ್ಯ ಸಭೆಗಳು ಆಗ್ತಾ ಇರ್ತವೆ. ಆ ಸಂಘ ಪರಿವಾರದ ಸಭೆಗಳ ಮಾತನ್ನು ಇವನ ಬಾಯಿಂದ ಇವತ್ತು ಹೊರಬಂದಿದೆ. ಇಂಥ ಅಮಿತ್ ಶಾನನ್ನು ಇವತ್ತು ದೇಶದ್ರೋಹಿಯ ಪಟ್ಟವನ್ನು ಕಟ್ಟಿ ದೆಹಲಿ ಪೊಲೀಸರು ಅವನನ್ನು ಸುಮೋಟೋ ಕೇಸ್ ದಾಖಲು ಮಾಡಿ ಈ ದೇಶದಿಂದನೇ ಗಡೀಪಾರು ಮಾಡಬೇಕಂತ ನಮ್ಮ ಪ್ರತಿಭಟನೆ ಇದೆ. ಇನ್ನೊಂದು ವಿಷಯ, ಇದು ಈಗಾಗಲೇ ಹೇಳಿದಾಗೆ ಅಮಿತ್ ಶಾ ಒಬ್ಬನ ಹೇಳಿಕೆಯಲ್ಲ, ಸಂಘ ಪರಿವಾರದ ಸಂವಿಧಾನ ವಿರೋಧಿ ಹೇಳಿಕೆಗಳು. ಇದಕ್ಕಿಂತ ಮುಂಚೆ ಈ ಸಂಘ ಪರಿವಾರದವರು ಒಬ್ಬರಿಂದ ಇನ್ನೊಬ್ಬರಿಗೆ ಒಂದೊಂದು ಮಾತನ್ನು ಆಡಲು ಹೇಳಿಬಿಟ್ಟಿರ್ತಾರೆ. ಇದರಿಂದ ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತ ಒಬ್ಬ ಮೂರ್ಖ ಹೇಳಿದ. ಈಗ ಅದ ಒಬ್ಬ ಶತಕೋಟಿ ಮೂರ್ಖ ಇವತ್ತು ಅಂಬೇಡ್ಕರನ್ನು ನೀವು ಮೇಲಿನ ಮೇಲೆ ನೆನಪಿಸಿಕೊಳ್ಳಬೇಡಿ ಅಂತ ಹೇಳ್ತಾನೆ. ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೇವಲ ಅವರು ಒಂದು ನಮ್ಮ ಉಸಿರು ಆಗಿದ್ದಾರೆ. ಅದಕ್ಕೆ ನಾವು ಅಂಬೇಡ್ಕರನ್ನು ನಾವು ಸ್ಮರಿಸ್ತಾ ಇದ್ದೇವೆ. ಯಾಕಂದರೆ ಅಂಬೇಡ್ಕರ್ ಅವರು ಹೆಸರಲ್ಲ, ಇವತ್ತು ಅವರು ನಮ್ಮ ಉಸಿರು, ಅವರು ನಮ್ಮ ಈ ದೇಶದ ಉಸಿರು. ಈ ದೇಶಕ್ಕೆ ಸಂವಿಧಾನವನ್ನು ಬರೆದು ಕೊಟ್ಟಂತಹ ಈ ಭಾರತ ಭಾಗ್ಯವಿದಾತ, ಮಹಾಮಾನವತಾವಾದಿ, ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಮೇಲಿನ ಮೇಲೆ ಇದೇ ರೀತಿ ನೀವು ಹೀಯಾಳಿಸ್ತಾ ಇದ್ದರೆ ಈ ಸಂಘ ಪರಿವಾರಕ್ಕೆ ಒಂದು ದಿನ ನಾವು ಕೊನೆಗಾಣಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಈ ಪ್ರತಿಭಟನೆ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಪುರಸಭೆ ಸದಸ್ಯರಾದ ಸದಾಶಿವ್ ಕರೆಪ್ಪಗೋಳ್, ಕೆಂಪಣ್ಣ ಕಲ್ಲನ್ನವರ್, ಸೋನು ಕಾಂಬ್ಳೆ, ಪ್ರಜ್ವಲ್ ಹುಕ್ಕೇರಿ, ವಿಶಾಲ್ ದಿನ್ನಿಮನಿ, ಪ್ರಜ್ವಲ್ ಮಾಳ್ಗೆ, ಸುಮಿತ್ ಹರಿಜನ್, ಸಾಂಬಾರಾಮ್ ಚಿನ್ನಿಕೊಪ್ಪಿ,
ಕಿರಣ್ ಮಾದರ್, ದೀಪಕ್ ಅರ್ಜುನ್ನವರ್, ಕೆಂಪಣ್ಣ ಶಿರಹಟ್ಟಿ, ಬಾಹು ಪಾಂಡ್ರೆ ಮೊದಲಾದವರು ಉಪಸ್ಥಿತರಿದ್ದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ. ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.